ಅಲ್ಲಿಂದ ನಾವು ಗುಡ್ಡ ಒಂದು 3 ಮೀಟರ್ ಅಲ್ಲಿಗೆ ನಾವು ಮಾತಾಡಬೇಕು. ಆದಾಗ ಊರಲ್ಲಿ ಆಯ್ತು ಆಯ್ತು ಅಂತ ಎಲ್ಲ ನಾವು ಎಲ್ಲ ಮಾತಾಡಿದ್ರು. ಒಂದು ಸೈಡ್ ವ್ಯಾಪಾರ ಬಂದ್ರು ಆಯ್ತು ಅಲ್ಲೇ ಹಾಕ್ಬೋದು. ಒಟ್ಟೆಲ್ಲ ಮಾತೆಲ್ಲ ಮಾತಿನಾಗ ಇವ್ರು ಏನ್ ಮಾಡಿದ್ರು ಈ ಕೊಡ್ಬೇಕು, ಇವ್ರು ಅನ್ಕೊಂಡಿದ್ರು ಈ ಸತಿ ಮಾಡೋಣ, ಈ ಹಿಂದೆ ಹಿಂಗಿತ್ತು ಮಾಡೋಣ. ನೆಕ್ಸ್ಟ್ ನಾವು 3 ವರ್ಷಕ್ಕೆ 4 ವರ್ಷ ಮಾಡಿದ್ರು ಅವಾಗ ಆರಕ್ಷಣೆ ಕೇಳಿದ್ರು. ಅದಕ್ಕೆಲ್ಲ ಒಗ್ಗಟ್ಟಾದ್ಮೇಲೆ ಬೇರೆ ಕಡೆ ಕೇಸ್ ಕೊಡೋಂಥದ್ದು ಅವಶ್ಯಕತೆ ಏನಿದೆ ಗ್ರಾಮದಲ್ಲಿ ಹೇಳಿ. ಇದೊಂದು ಕಾನ್ಸೆಪ್ಟ್ ಮಾಡಿ ಸಾಕು ಸರ್. ಈಗ ಮಾತಾಡೋಣ ನೀವು ಅವ್ರು ಆನ್ಸರ್ ಮಾಡಿ ಕಂಪ್ಲೇಂಟ್ ಯಾಕೆ ಕೊಟ್ರು ಅಂತ ಅವ್ರು ನಾವು ಓದ್ಕೊಳ್ಳೋದಕ್ಕೆ ನಮ್ಮ ಕಂಡೀಷನ್ ಇದನ್ನೇ ಮಾಡಬಾರ್ದು. ಯಾವ ತರ ಒಪ್ಕೊಂತೀರ ಸರ್? ಯಾರು ಹೇಳಿ ಸರ್, ಆಯ್ತು ಕೇಳಿ. ನೀವೇ ನಾಲ್ಕು ವರ್ಷ ಆದ್ಮೇಲೆ ನಾವು ಕ್ಲಿಯರ್ ಮಾಡ್ಕೊಂಡು ಹೇಳ್ಕೊಂಡು ಅವ್ರು ಹೇಳಿದ್ರು, ಯಾರು ಹೇಳಿಲ್ಲ, ರೆವಿನ್ ಹೇಳಿಲ್ಲ, ಆಯ್ತು ಅಷ್ಟಕ್ಕೆ ಒಪ್ಕೊಂಡಿದ್ದೆ ಸರ್. ಇವ್ರು ಮೊದಲು ಏನಂತ ಹೇಳಿದ್ರು, 3 ವರ್ಷ 4 ವರ್ಷಕ್ಕೆ ಜಾತ್ರೆ ಮಾಡೋಣ, ಎಲ್ಲಾರು ತೇರು ಇದು ಮಾಡ್ಬಿಟ್ಟು ತೇರಲ್ಲಿ ಹೇಳ್ಬಿಡೋಣ ಅಂತ. ಈಗ ನಮ್ಗೆ ಇವ್ರು ದೇವ್ರು ಕೊಡ್ತಾರೆ ಅಂತ ನಂಬ್ಕೋಬೇಕಾ? ಅದು 4 ವರ್ಷದ ದುಡ್ಡು ಹಾಕ್ಬಿಟ್ಟು ನೋಡಪ್ಪ ತೇರ್ ತಗೊಂಡ್ಬಿಟ್ಟು ನೀವು ಹೇಳ್ಕೊಡ್ರಿ ಅಂತ ಅಂದ್ರು. ಏನ್ ಮಾಡ್ತದ ಅಷ್ಟು ತುಂಬಾ 20 ಲಕ್ಷ ದುಡ್ಡು ಬೇಕು. ಏನು 10-20 ರೂಪಾಯಿ ಎಲ್ಲ ಹಾಕ್ಬಿಟ್ಟು ಮಾಡಕ್ಕಾಗಲ್ಲ ಆಯ್ತಾ. ಅದ್ರಲ್ಲಿ ಎಲ್ಲಾರು ಯಾವ ಇದು ಇಲ್ಲ, ಎಲ್ಲಾರು ಎಳಿಬಹುದು ತೇರು. ನೀನು ಬೇರೆ ನಾನ್ ಬೇರೆ ಅನ್ನೋದೇನಿಲ್ಲ ತೇರು. ನೀವು ಹಂಗೂ ಡೌಟ್ ಇದ್ರೆ ಈ ವರ್ಷ ಹೆಂಗೆ ಹೇಳಿದ್ರು, ಇವಾಗ ಎಲ್ಲಾರು ತೇರು ಮಾತಾಡಿದ್ರು ಹಂಗೆ ನೆಕ್ಸ್ಟ್ ವರ್ಷ ದೇವ್ರನ್ನ ಎತ್ತುಬಿಟ್ಟೆ ಆಚೆ ವರ್ಷಕ್ಕೆ ಬೇಕಾದ್ರೆ ತೇರು ಮಾಡ್ರಿ. ಏನ್ ಸರ್ ಯಾಕೆ ಬಂದ್ಬೋದಾ ಸರ್? ತೇರು ಬೆಳಿರಥ ಈ ಕಾನ್ಸೆಪ್ಟ್ ಗಳಲ್ಲಿ ಯಾಕೆ ಬಂದ್ರೆ ನಮ್ ದೇವ್ರ ಕೇಳಕ್ ಶುರು ಮಾಡ್ತಾರೆ. ಎನಿ ಕಾಸ್ಟ್ ಏನಾದ್ರೂ ಆಗ್ಲಿ ಈ ದಲಿತರ ಕೈ ದೇವ್ರು ಮುಟ್ಟಿಸ್ಬಾರ್ದು ಅಷ್ಟೇ ಒಂದು ಕಾನ್ಸೆಪ್ಟ್ ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೇಡಿ ಅವ್ರೆ. ನೋಡಿ ಅವರು ಸ್ವತಃ ಅವರು ನಾವು ಬರಲ್ಲ, ನೀವ್ ಮಾತ್ರ ಹೋಗ್ಬಾರ್ದು ಅಷ್ಟೇ. ನೀವು ಕೊಟ್ಟಿರೋ ಒಪ್ಪಿಗೆ ಸರ್ ಕೂಡ